ಚೈತ್ರ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ನಾಯ್ಕ್. ಚೈತ್ರಗೆ ಹಣದ ಆಸೆ ಇದೆ ಅಂತ ಆರೋಪ. ಆಕೆ ಕಳ್ಳಿ, ಆಕೆ ಮದುವೆ ಆಗಿರೋನು ಸರಿ ಇಲ್ಲ. ಒಂದ ಎರಡ ಆ ಪುಣ್ಯಾತ್ಮ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳು ಮಗಳ ಬಗ್ಗೆ, ಹೆತ್ತ ಮಗಳ ಬಗ್ಗೆ. ಬಾಲಕೃಷ್ಣ ನಾಯ್ಕ್ ಚೈತ್ರ ಕುಂದಾಪುರ ಅವರ ತಂದೆ. ಚೈತ್ರಗೆ ಹಣದ ಆಸೆ ಇದೆ ಅಂತ ಬಾಯಿಗೆ ಬಂದಂಗೆ ಕುಡ್ಕೊಂಡು ಬಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚೈತ್ರ ಕುಂದಾಪುರ ಆಕೆ ಕಳ್ಳಿ, ಆಕೆ ಮದುವೆ ಆಗಿರೋನು ಕೂಡ ಸರಿ ಇಲ್ಲ, ಮತ್ತು ಆಕೆಗೆ ಹಣದ ಆಸೆ, ಹಣದ ದಾಹ ಸಿಕ್ಕಾಪಟ್ಟೆ ಇದೆ. ನನಗೆ 5 ಲಕ್ಷ ಕೊಡು ಅಂದ್ಲು, 5 ಲಕ್ಷ ಕೊಡ್ಲಿಲ್ಲ ಅಂದ್ರೆ 50,000 ಆದ್ರೂ ಕೊಡು ಅಂತ ಅಂದ್ಲು. ಹಿಂಗೆ ಬಾಯಿಗೆ ಬಂದಂಗೆ ಹೇಳಿಕೆ ಕೊಟ್ರು. ಆತೊಬ್ಬ ಕುಡುಕ ಅನ್ನುವಂಥದ್ದನ್ನ ಚೈತ್ರ ಕುಂದಾಪುರ ಅವರ ತಾಯಿಯೂ ಹೇಳಿದ್ದಾರೆ ಮತ್ತು ಚೈತ್ರನೂ ಹೇಳಿದ್ದಾರೆ. ನಮ್ಮ ಒಂದು ಸಾಕಿದ್ರು ಅನ್ನೋ ವಿಚಾರದಲ್ಲಿ 1% ಇದು ಇಲ್ಲ ಅವ್ರಿಗೆ ಅವ್ರ ಜವಾಬ್ದಾರಿನೇ ತಗೊಂಡಿಲ್ಲ ಅವರು. ಈಗೇನೋ ಎಲ್ಲವೂ ಚೆನ್ನಾಗಿ ಹೋಗ್ತಾ ಇರಬೇಕಾದ್ರೆ ಯಾರೋ ಅವ್ರ ತಲೆ ಕೆಡಿಸ್ತಾ ಇದ್ದಾರೆ ಅಂತ ಚೈತ್ರ ಅವರು ಕೂಡ ಇದೀಗ ಉತ್ತರವನ್ನ ಕೊಟ್ಟಿದ್ದಾರೆ. ಅಂತ ಅಧಿಕಾರ ಮಾಡ್ಕೊಂಡಿದ್ದವ ಮದುವೆ ಅಂದರೆ ಮದುವೆ ಅಂತ ಹೋಗುದು ಮಾರು. ಆ ನಾಚಿಕೆ ಹುಡುಗ ನಾಚಿಕೆ, ಅವನು ಕಳ್ಳ, ಅವಳು ಕಟ್ಟ, ಅವಳು ಕುಟುಂಬದವರು ಸಹ ಅದೇ ಥರ ಕಳ್ರು ಮದುವೆ ಅದ. 12 ವರ್ಷ ನಮ್ಮನೇಲೆ ನಾಯಿ ಥರ ಅನ್ನ ತಿಂದು ನಮ್ಮನೇಲೆ ತನ್ನ ಮನೆ ಅಂತ ಅಧಿಕಾರ ಮಾಡ್ಕೊಂಡಿದ್ದವ. ಇವಳು ಸಹ ಅವನು ಒಳಗಡೆ ಕಟ್ಸೋದು, ತಾಯಿ ಅತ್ತೇನು ನನ್ನ ಹೆಂಡತಿ ಮಗೆ ಅವನಿಗೇನು ಅನ್ನ ಹಾಕೋದೇನು, ಅವನಿಗೇನು ಟೀ ಕಾಫಿ ಕೊಡೋದೇನು. ಮದುವೆ ಅಂದರೆ ಮದುವೆ ಅಂತ ಹೋಗುದು ಮಾರು. ಆ ನಾಚಿಕೆ ಹುಡುಗ ನಾಚಿಕೆ, ಅವನು ಕಳ್ಳ, ಅವಳು ಕಟ್ಟ, ಅವಳು ಕುಟುಂಬದವರು ಸಹ ಅದೇ ಥರ ಕಳ್ರು ಮದುವೆ ಅದ. 12 ವರ್ಷ ನಮ್ಮನೇಲೆ ನಾಯಿ ಥರ ಅನ್ನ ತಿಂದು ನಮ್ಮನೇಲೆ ತನ್ನ ಮನೆ ಅಂತ ಅಧಿಕಾರ ಮಾಡ್ಕೊಂಡಿದ್ದವ. ಇವಳು ಸಹ ಅವನು ಒಳಗಡೆ ಕಟ್ಸೋದು, ತಾಯಿ ಅತ್ತೇನು ನನ್ನ ಹೆಂಡತಿ ಮಗೆ ಅವನಿಗೇನು ಅನ್ನ ಹಾಕೋದೇನು, ಅವನಿಗೇನು ಟೀ ಕಾಫಿ ಕೊಡೋದೇನು. ಮದುವೆ ಅಂದರೆ ಮದುವೆ ಅಂತ ಹೋಗುದು ಮಾರು. ಆ ನಾಚಿಕೆ ಹುಡುಗ ನಾಚಿಕೆ, ಅವನು ಯಾಕೆ ಮನುಷ್ಯನಿಗೆ ಬಾಲಕೃಷ್ಣ ನಾಯ್ಕ ಚೈತ್ರ ಅವರ ತಂದೆಗೆ ಇಷ್ಟೊಂದು ಆಕ್ರೋಶ? ಮಗಳ ಮೇಲೆ, ಹೆಂಡತಿ ಮೇಲೆ, ಅಳಿಯನ ಮೇಲೆ ಗೊತ್ತಿಲ್ಲ, ಏನಾಗಿದೆ ಕುಟುಂಬದಲ್ಲಿ ಅದು ಕೂಡ ಗೊತ್ತಿಲ್ಲ. ಹಾಗಂತ ಕುಟುಂಬದ ವಿಚಾರವನ್ನ ಈ ರೀತಿಯಾಗಿ ಹಾದಿರಂಪ ಬೀದಿರಂಪ ಮಾಡೋದು, ಮಗಳಿಗೆ ಒಂದು ಕನ್ಯಾದಾನ ಮಾಡಿಕೊಡುವಂತಹ ಭಾಗ್ಯವನ್ನು ಕೂಡ ಕಳ್ಕೊಂಡ ತಂದೆ. ಅದು 7 ಜನ್ಮದ ಭಾಗ್ಯ ಅಂತಾರೆ, ಮಗಳನ್ನ ಕನ್ಯಾದಾನ ಮಾಡಿಕೊಡೋದು ಅಪ್ಪ ಒಂದು ಮುಂದೆ ನಿಂತ್ಕೊಂಡು ಮದುವೆಯಲ್ಲಿ. ಬಟ್ ಅದನ್ನು ಕೂಡ ಕಳ್ಕೊಂಡಿದ್ದಾನೆ ಈ ತಂದೆ. ಯಾರು ಈತನಿಗೆ ಕುಮ್ಮ ಕೊಡ್ತಾ ಇರೋದು? ಏನಾಗಿದೆ? ಯಾರಾದರೂ ಆಗ್ದಲ್ಲೇ ಇರುವಂಥವ್ರು ಹೇಳ್ಕೊಟ್ರ? ಹಿಂಗಂತೂ ಒಂದು ವಲಯ ಈಗ ಆಲ್ರೆಡಿ ಕಾಮೆಂಟ್ಗಳನ್ನು ಹಾಕ್ತಾ ಇದೆ. ಸಹಜವಾಗಿ ಅಪ್ಪ ಅಂದರೆ ಆಕಾಶ ಅಂತಾರೆ. ಈಗ ಅಪ್ಪ ಅಮ್ಮ ಇಬ್ಬರು ಕೂಡ ತಮ್ಮದೇ ಆದಂತಹ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸುವಲ್ಲಿ ಒಂದು ಎಫರ್ಟ್ ಹಾಕಿರ್ತಾರೆ. ತಾಯಿ ತನಗಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಮಕ್ಕಳು ತಿನ್ನಲಿ ಅಂತ, ತಂದೆ ಆದಂಥವನು ನನ್ನ ಹರಕು ಬಟ್ಟೆ ಆದರೂ ಪರವಾಗಿಲ್ಲ ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಅಂತ ಸಾಕ್ತಾನೆ. ಬಟ್ ಇಂತಹ ತಂದೆ ಜಾಗದಲ್ಲಿ ನಿಂತ್ಕೊಳ್ಬೇಕಾಗಿರುವ ಚೈತ್ರ ಅವರ ತಂದೆ ಮಾಡಿದ್ದೇನು? ಏನೂ ಮಾಡಲಿಲ್ಲ. 1 ರೂಪಾಯಿಂದು ಪ್ರಯೋಗ ಇಲ್ಲ, ಉಪಯೋಗ ಇಲ್ಲ, ಪ್ರಯೋಜನ ಇಲ್ಲ ಅವರಿಂದ ಮನೆಗೆ. ಆದರೂ ಕೂಡ ಹೆಂಗೋ ಅವ್ರವ್ರ ಕೈಕಾಲ ಮೇಲೆ ಅವ್ರು ನಿಂತ್ಕೊಳ್ತಾ ಇದ್ದಾರಲ್ಲ, ಹೆಣ್ಮಕ್ಳಾಗಿ ಒಂದು ಗಟ್ಟಿ ಸ್ಥಾನದಲ್ಲಿ ನಿಂತಿದ್ದಾರಲ್ಲ ಅನ್ನೋದನ್ನ ಬಿಟ್ಟು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಮಗಳ ಮಾನ ಮರ್ಯಾದೆಯನ್ನು ಹರಾಜು ಹಾಕ್ತಾರೆ ಅಂದರೆ ಇವನು ಯಾವ ಸೀಮೆ ತಂದೆ ಅಂತ ಸಾಮಾನ್ಯವಾಗಿ ಜನ ಕಾಮೆಂಟ್ ಹಾಕ್ತಾರೆ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ ಚೇತನ್ ನಾಯ್ಕ್ ನೀಡ್ತಾರೆ. ಚೇತನ್, ಕುಟುಂಬದ ವಿಚಾರ ಅದರಲ್ಲೂ ಕೂಡ ಮದುವೆಯಾಗಿ 1 ವಾರಕ್ಕೆ ಈ ರೀತಿಯಾಗಿ ಹಾದಿರಂಪ ಬೀದಿರಂಪ ಆಗುತ್ತೆ ಅಂದರೆ ಏನಾಯಿತು ಚೈತ್ರ ಕುಂದಾಪುರ ಬಾಳಲ್ಲಿ? ಅವ್ರ ಕುಟುಂಬದಲ್ಲಿ ಏನು ಸಮಸ್ಯೆ? ವಿದ್ಯಾ, ನೀವು ಹೇಳಿದಾಗೆ ಏನು ಹಿಂದೂ ಪರ ಸಂಘಟನೆಯ ನಾಯಕಿ ಹಾಗೂ ದೇಶಪ್ರೇಮದ ಬಗ್ಗೆ ಭಾಷಣಗಳನ್ನು ಮಾಡಿ ಹೆಸರು ಗೀಟಿಸಿಕೊಂಡಿರ್ತಕ್ಕಂಥ ಚೈತ್ರ ಕುಂದಾಪುರ ಅವರು ಒಂದು ಹಗರಣದ ಒಂದು ಏನು ವಂಚನೆಗೆ ಸಂಬಂಧಪಟ್ಟಂತೆ ಹೆಸರನ್ನ ಹಾಳು ಮಾಡ್ಕೊಂಡಿರ್ತಾರೆ. ಅದಾದ ಬಳಿಕ ಬಿಗ್ ಬಾಸ್ನಲ್ಲಿ ಮತ್ತೆ ಬಂದು ಅಲ್ಲಿ ಹೆಸರನ್ನ ಅವರು ಹೆಸರು ಕಳ್ಕೊಂಡಿರ್ತಕ್ಕಂಥ ಆ ಒಂದು ಸನ್ನಿವೇಶವನ್ನು ಮತ್ತೆ ಮರುಕಳಿಸ್ತಾರೆ. ಹೆಸರು ಮತ್ತೆ ಅಲ್ಲಿ ಹೆಸರು ಮಾಡ್ತಕ್ಕಂಥದ್ದು. ಅದಾದ ಬಳಿಕ ಬಿಗ್ ಬಾಸಿಂದ ಬಂದ ತಕ್ಷಣ ಒಂದು ಸ್ವಲ್ಪ ದಿವಸಗಳ ಬಳಿಕ ಸಾಕಷ್ಟು ವರ್ಷಗಳಿಂದ ಗೆಳೆತನದಲ್ಲಿ ಇರ್ತಕ್ಕಂಥ ಗೆಳೆಯನನ್ನೇ ಮತ್ತೆ ಪ್ರೀತಿ ಮಾಡಿರ್ತಕ್ಕಂಥ ಗೆಳೆಯನನ್ನ ಮದುವೆ ಆಗ್ತಾರೆ. ಇದಾದ ಬಳಿಕ ರೀಸೆಂಟಾಗಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೈತ್ರ ಕುಂದಾಪುರ ಅವರ ತಂದೆ ಬಾಲಕೃಷ್ಣ
ನಾಯಕ್ ಅವರು ಇನ್ನು ಮಾಧ್ಯಮಗಳ ಮುಂದೆ ಬಂದು ಕೆಲ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು. ಸ್ವತಃ ನನ್ನ ಮಗಳಾಗಿ ನನಗೆ ಒಂದು ಮದುವೆಗೆ ಆಮಂತ್ರಣವನ್ನು ಕೂಡ ನೀಡಿಲ್ಲ, ನನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಅಂತಕ್ಕಂಥ ಕೆಲವು ಆರೋಪಗಳನ್ನು ನೀಡ್ತಾರೆ. ಏನಕ್ಕೆ ಮದುವೆಯಿಂದ ಏನು ಆಮಂತ್ರಣವನ್ನು ನೀಡಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮಾಧ್ಯಮಗಳು ಏನು ತಂದೆಗೆ ಕೇಳಿದಾಗ ಅವರು ಹೇಳ್ತಾರೆ 5 ಲಕ್ಷ ಏನು ಹಣಕ್ಕೆ ಏನು ನನಗೆ ಕೇಳ್ತಾರೆ ಮದುವೆಗೋಸ್ಕರ. ಆದರೆ ನಾನು ಒಬ್ಬ ಕೂಲಿ ಕಾರ್ಮಿಕ, ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ, 5 ಲಕ್ಷ ಯಾವ ರೀತಿ ನಾನು ಅಡ್ಜಸ್ಟ್ ಮಾಡಬೇಕು ಅಂತಕ್ಕಂಥ ಗೊತ್ತಾಗಲಿಲ್ಲ. ಇದಕ್ಕೆ ನನಗೆ ಮದುವೆ ಆಮಂತ್ರಣವನ್ನು ನೀಡಿಲ್ಲ. ಇದಾದ ಬಳಿಕವೂ ಕೂಡ ಇನ್ನೂ ಒಂದು ಸಲ 50,000ಕ್ಕೆ ಬೇಡಿಕೆ ನೀಡ್ತಾರೆ. ಆದರೂ ಕೂಡ ನನ್ನ ಕೈಯಲ್ಲಿ 50,000 ಹಣವನ್ನು ನೀಡೋದಕ್ಕೆ ಆಗೋಲ್ಲ ಅಂತಕ್ಕಂಥ ರೀಸನನ್ನು ಇವರು ಹೇಳ್ತಾರೆ. ಆದರೆ ಚೈತ್ರಾ ಕುಂದಾಪುರ ಅವರು ಬೇರೆ ರೀತಿಯಾದ ಸ್ಪಷ್ಟನೆಗಳನ್ನು ನೀಡ್ತಾ ಹೋಗ್ತಾರೆ. ಆದರೆ ಇವರ ಒಂದು ಏನು ಬಾಲಕೃಷ್ಣ ನಾಯ್ಕ್ ಅವರ ಒಂದು ಸ್ಪಷ್ಟನೆಯನ್ನು ನೋಡೋದಾದರೆ ಇವರು ಸಾಕಷ್ಟು ಸುಳ್ಳು ಹೇಳ್ತಾ ಇರ್ತಕ್ಕಂಥ ಒಂದು ಮಾಹಿತಿ ಇಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಚೈತ್ರಾ ಕುಂದಾಪುರ ಅವರು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆನೇ ಕೆಲವೊಂದು ಸ್ಪಷ್ಟೀಕರಣವನ್ನು ನೀಡ್ತಾ ಹೋಗ್ತಾರೆ. ನನ್ನ ತಂದೆ ಒಬ್ಬ ಮುಗ್ಧ, ಅಮಾಯಕ ಹಾಗೂ ಮಾನಸಿಕ ಅಸ್ವಸ್ಥ ಹೊಂದಿರತಕ್ಕಂಥ ಏನು ಒಂದು ಕಾಯಿಲೆ ಹೊಂದಿರತಕ್ಕಂಥ ವ್ಯಕ್ತಿ. ಆತನ ಮಾತುಗಳನ್ನು ನಂಬೋದು ಅಸಾಧ್ಯ. ಯಾಕಂದರೆ ಆತನ ಇಷ್ಟೆಲ್ಲ ಮೆಚುರಿಟಿ ಇಲ್ಲ ನಮ್ಮ ತಂದೆಗೆ. ಅವರೊಬ್ಬರ ಏನು ನಿದ್ರೆ ಕಾಯಿಲೆಗೂ ಕೂಡ ಇರ್ತಕ್ಕಂಥದ್ದು. ಮಧ್ಯರಾತ್ರಿ ಎದ್ದ ತಕ್ಷಣ ಹೊರಗಡೆ ಈ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇರ್ಬೋದು. ಅಂದರೆ ಒಂದು ಮಾತಲ್ಲಿ ಸ್ಪಷ್ಟೀಕರಣ ಇರೋದಿಲ್ಲ. ಯಾರೋ ಹೇಳಿಕೊಟ್ಟ ಮಾತುಗಳನ್ನು ಆಡ್ತಕ್ಕಂಥ ವ್ಯಕ್ತಿ, ಅವರ ಮಾತುಗಳನ್ನು ಹೇಗೆ ನಂಬ್ತೀರಾ ಮಾಧ್ಯಮಗಳು ಅಂತಕ್ಕಂಥ ಕೆಲ ಹೇಳಿಕೆಗಳನ್ನು ನೀಡ್ತಾರೆ. ಈ ರೀತಿಯಾಗಿ ಏನು ಬಾಲಕೃಷ್ಣ ನಾಯ್ಕ್ ಅವರು ಕೆಲ ಮಾಧ್ಯಮಗಳ ಮುಂದೆ ಬಂದಾಗ ಅವರು ಸ್ಪಷ್ಟೀಕರಣ ನೀಡ್ತಾ ಇರ್ತಕ್ಕಂಥದ್ದು ನಾನು ನೋಡ್ಬೋದು. ಆದರೆ ಬಾಲಕೃಷ್ಣ ಅವರು ಹೇಳ್ತಾರೆ, ನನಗೆ ಮನೆಯಿಂದ ಕೂಡ ಹೊರಗಡೆ ಇಟ್ಟಿದ್ದಾರೆ, ನನಗೆ ಯಾವುದೇ ರೀತಿಯಾದ ಏನು ಒಂದು ತಂದೆಗೆ ಕೊಡಬೇಕಾಗಿರ್ತಕ್ಕಂಥ ಬೆಲೆ ಕೊಡ್ತಾ ಇಲ್ಲ, ನೀವೇ ನೋಡ್ಬೋದು. ಆದರೆ ಇದನ್ನು ಏನು ಚೈತ್ರಾ ಕುಂದಾಪುರ ಅವರು ಬೇರೆ ರೀತಿಯಾದ ಸ್ಪಷ್ಟೀಕರಣ ನೀಡ್ತಾ ಇರ್ತಕ್ಕಂಥದ್ದು.